ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತು ಅತ್ತೆ ಸೇರಿ ನಿಮಗೆ ಬ್ಲ್ಯಾಕ್ ಪಾಂಪ್ರೆಟ್ ಗ್ರೀನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಇದರಲ್ಲಿ 1 kg ಪಾಂಪ್ರೆಟ್ ಉಂಟು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡುವ. 1 ಟೀ ಸ್ಪೂನ್ ಅರಸಿನ, 10 ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಬೇವು ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, ಒಂದು ಸಣ್ಣ ತುಂಡು ಹುಳಿ, 2 ಟೇಬಲ್ ಸ್ಪೂನು ಕೊತ್ತಂಬರಿ, ಒಂದು ಸಣ್ಣ ತುಂಡು ಶುಂಠಿ ಮತ್ತು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ದು, 5 ಎಸಳು ಬೆಳ್ಳುಳ್ಳಿ ಮತ್ತು 1 ಟೀ ಸ್ಪೂನು ಪೆಪ್ಪರ್, 1.5 ಕಪ್ಪಿನಷ್ಟು ಗ್ರೇಟ್ ಮಾಡಿದ ತೆಂಗಿನ ತುರಿ, 3 ತುಂಡಷ್ಟು ಪುದೀನ ಮತ್ತು 1.5 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು. ಬನ್ನಿ ಈಗ ಸ್ಟಾರ್ಟ್ ಮಾಡುವ. ನಾನು ಮೀನಿಗೆ 1 ಟೀ ಸ್ಪೂನ್ ಅರಸಿನ ಹಾಕಿ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಬೆಳ್ಳುಳ್ಳಿ, ಪೆಪ್ಪರ್ ಮತ್ತು ಒಂದು ಸಣ್ಣ ತುಂಡು ಹುಳಿ, 10 ಗ್ರೀನ್ ಚಿಲ್ಲಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಬೇವಿನ ಎಲೆ ಮತ್ತು ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿದ್ದು ಈರುಳ್ಳಿ, 1 ಟೀ ಸ್ಪೂನ್ ಅರಸಿನ ಮತ್ತು ಗ್ರೇಟ್ ಮಾಡಿ ಇಟ್ಟ 1.5 ಕಪ್ ತೆಂಗಿನ ತುರಿ. ಈಗ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸಿನಷ್ಟು ನೀರು ಹಾಕುವ. ಈಗ ನಾವು ಎಲ್ಲ ಮಸಾಲವನ್ನು ಸರಿಯಾಗಿ ಪೇಸ್ಟ್ ಮಾಡುವ. ನೋಡಿ, ಮಸಾಲೆ ಬ್ಲೆಂಡ್ ಆಗ್ತಾ ಉಂಟು. ನೋಡಿ, ಪೇಸ್ಟ್ ರೆಡಿ ಆಯಿತು. ಈಗ ಸರಿಯಾಗಿ ಬ್ಲೆಂಡ್ ಆಗಿದೆ. ಇಲ್ಲಿ ನಾನು ಮಣ್ಣಿನ ಮಡಕೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ಮತ್ತು ಇಲ್ಲೊಂದು ನಾನು ಮೀಡಿಯಮ್ ಸೈಜ್ ಕಟ್ ಮಾಡಿದ್ದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಬಂತು. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕುವ. ಇದನ್ನೀಗ ಸರಿಯಾಗಿ ಫ್ರೈ ಮಾಡುವ. ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಫ್ರೈ ಮಾಡುವ ಇದನ್ನು. ನೋಡಿ, ಫ್ರೈ ಆಗ್ತಾ ಬಂತು. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೊವನ್ನು ಹಾಕುವ. ಅದು ಕೂಡ ಸರಿಯಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಟೊಮೆಟೊ ಫ್ರೈ ಆದ ನಂತರ ಈಗ ಕಡಿದಿಟ್ಟ ಮಸಾಲವನ್ನು ಹಾಕುವ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ ನಾವು. ಮಸಾಲ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು.
ಮಸಾಲ ನೀರನ್ನು ಇದಕ್ಕೀಗ ಮಿಕ್ಸ್ ಮಾಡುವ. ಸರಿಯಾಗಿ ಮಿಕ್ಸ್ ಮಾಡಿದನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನೋಡಿ, ಈಗ ಮಸಾಲ ಒಳ್ಳೆ ಬಿಸಿಯಾಗಿದೆ. ಈಗ ಇದಕ್ಕೆ ಕಟ್ ಮಾಡಿ ರೆಡಿ ಇಟ್ಟ ಮೀನನ್ನು ಹಾಕುವ. ಸರಿಯಾಗಿ ಮೆಲ್ಲನೆ ಈಗ ಮಿಕ್ಸ್ ಮಾಡುವ. ನೋಡಿ, ಮೀನೆಲ್ಲ ಹಾಕಿ ಆಯಿತು. ಈಗ ಒಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಸಿ ಮಾಡುವ. ನೋಡಿ, ಪಾಂಪ್ಲೆಟ್ ಕರಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡುವ. ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು. ಪಾಂಪ್ಲೆಟ್ ಕರಿ ಸೂಪರ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ. ಓಕೆ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್, ಟೇಕ್ ಕೇರ್.